ಮೊದಲಿಗೆ ಈ ರಕ್ಷಾಬಂಧನ ಅನ್ನುವಂಥದ್ದು ನೋಡಿ, ಕೇವಲ ಇದು ಹಬ್ಬ ಅಲ್ಲ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಇದು ಸಹೋದರ ಸಹೋದರಿಯರ ನಡುವಿನ ಪವಿತ್ರವಾಗಿರುವಂತಹ ಪ್ರೀತಿಯ ರಕ್ಷಣೆಯ ಸಂಬಂಧವನ್ನ ಸಾಂಕೇತಿಕವಾಗಿರ್ತಕ್ಕಂಥದ್ದು ಈ ರಕ್ಷಾಬಂಧನ. ರಾಖಿ ಕಟ್ಟುವುದರ ಹಿಂದಿನ ಕಾರಣಗಳು ಮತ್ತು ಮಹತ್ವ ನೋಡೋದಾದ್ರೆ ನೋಡಿ, ರಕ್ಷಾಬಂಧನ ಎಂಬ ಪದು, ರಕ್ಷಾ ಅಂದ್ರೆ ರಕ್ಷಣೆ, ಹಾಗೂ ಬಂಧನ ಅಂತಂದ್ರೆ ಬಂಧು ಅಥವಾ ಸಂಬಂಧ ಅಂತ ಅರ್ಥ ಎಂಬ ಎರಡು ಪದಗಳಿಂದ ಕೂಡಿರ್ತಕ್ಕಂತಹ ಈ ರಕ್ಷಾಬಂಧನ, ಸಹೋದರಿ ತನ್ನ ಸಹೋದರನ ಕೈಗೆ ರಾಖಿಯನ್ನ ಕಟ್ಟಿದಾಗ ಅದು ಅವನ ದೀರ್ಘಾಯುಷ್ಯ ಅಥವಾ ಆರೋಗ್ಯ ಅಥವಾ ಯಶಸ್ಸನ್ನ ಕೊಡುವಂತಹ ಪ್ರಾರ್ಥನೆಯ ಸಂಕೇತವಾಗಿರುವಂಥದ್ದು, ರಾಖಿಯ ಒಂದು ರಕ್ಷಣಾ ಕವಚವಾಗಿ ಮಾಡುವಂಥದ್ದು ಎಂದು ನಂಬಲಾಗಿರುವಂಥದ್ದು. ಮತ್ತು ಇದಕ್ಕೆ ಪ್ರತಿಯಾಗಿ ಸಹೋದರ ತನ್ನ ಸಹೋದರಿಯನ್ನ ಯಾವುದೇ ಕಷ್ಟ ಅಥವಾ ಅಪಾಯದಿಂದ ರಕ್ಷಿಸುವ ಭರವಸೆಯನ್ನ ನೀಡತಕ್ಕಂಥದ್ದು. ಇದರ ಇತಿಹಾಸವನ್ನ ನಾವು ಸ್ವಲ್ಪ ನೋಡ್ಬೇಕಾಗುತ್ತೆ. ಪೌರಾಣಿಕ ಹಿನ್ನೆಲೆಯಲ್ಲಿ ರಕ್ಷಾಬಂಧನಕ್ಕೆ ಸಂಬಂಧಿಸಿರ್ತಕ್ಕಂಥ ಅನೇಕ ಐತಿಹಾಸಿಕ ಕಥೆಗಳಿರುವಂಥದ್ದು. ಚುಟುಕಾಗಿ ಹೇಳೋದಾದ್ರೆ, ದ್ರೌಪದಿ ಮತ್ತು ಶ್ರೀಕೃಷ್ಣ. ಮಹಾಭಾರತ ಕಥೆಯ ಪ್ರಕಾರ ಶ್ರೀಕೃಷ್ಣನ ಬೆರಳಿಗೆ ಗಾಯವಾದಾಗ ದ್ರೌಪದಿ ತನ್ನ ಸೀರೆಯ ತುಂಡನ್ನ ಹರಿದು ಗಾಯದ ಸುತ್ತಲೂ ಕಟ್ಟಿರ್ತಕ್ಕಂಥದ್ದು. ಇದರಿಂದ ಸಂತುಷ್ಟನಾದ ಶ್ರೀಕೃಷ್ಣ ದ್ರೌಪದಿಯನ್ನ ಸದಾ ರಕ್ಷಿಸುವುದಾಗಿ ಭರವಸೆಯನ್ನ ನೀಡತಕ್ಕಂಥದ್ದು. ಆ ಸೀರೆಯ ತುಂಡು ರಾಖಿಯ ಸಂಕೇತವಾಯಿತು. ಇಂತಹ ವಿಶೇಷವಾಗಿರತಕ್ಕಂಥ ಕಥೆಯನ್ನು ಹೊಂದಿರುವಂಥದ್ದು ನೋಡಿ. ಭಾವನಾತ್ಮಕ ಮತ್ತು ಈ ಬಾಂಧವ್ಯದ ಆಚರಣೆ ರಾಖಿ ಕಟ್ಟುವಂತಹ ಸಹೋದರ ಸಹೋದರಿಯರ ನಡುವಿನ ಸಂಬಂಧವನ್ನ ಬಲಪಡಿಸತಕ್ಕಂಥದ್ದು. ಈ ಹಬ್ಬದ ದಿನದಂದು ದೂರದಲ್ಲಿರುವಂತಹ ಸಹೋದರಿಯರು ತಮ್ಮ ಸಹೋದರರು